ಪ್ರೊಫೆಷನ್ ಅಂದ್ರೆ ಕರಿಯರ್ನ ಈ ಚಿತ್ರರಂಗದಲ್ಲಿ ಕಟ್ಕೊಳ್ಳಿಕ್ ಆಗ್ಲಿಲ್ಲ ಅಂದ್ರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಫಿಟ್ನೆಸ್ ಟ್ರೈನಿಂಗ್, ಅದು ಯೋಗ ಟೀಚರು ಅಂಡ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಮತ್ತೆ ಜಿಮ್ ಟ್ರೈನರ್ ಅಂತ ಏನೋ ಕೇಳ್ಪಟ್ಟೆ, ಅದು ನಿಜ ನಂಗೆ ಗೊತ್ತಿಲ್ಲ. ನಿಮ್ಮ ಪ್ರೊಫೆಷನ್ಸ್ ಗಳ ಬಗ್ಗೆ ನೀವೇ ಹೇಳ್ಕೊಡೋದು. ಖಂಡಿತವಾಗ್ಲೂ ಹೇಳಿದ್ರೆ ಯೋಗ ಎಸ್ ಡೆಫಿನೆಟ್ಲಿ ಒನ್ ಟೈಮಲ್ಲಿ ನಂಗೆ ಸಾಕಾಗೋಯ್ತು, ಏನಾದ್ರು ಓಕೆ ಇಂಡಸ್ಟ್ರಿನೇ ಬೇಡ ಬೇರೆ ಏನಾದ್ರು ಹೊಸದಾಗಿ ಮಾಡೋಣ ಅಂತ ಮಾಡಿರ್ಬೇಕಾದ್ರೆ ಯೋಗನ ಡಿಸಿಷನ್ ತಗೊಂಡಿತ್ತು. ಬಟ್ ಆ ಯೋಗ ಟ್ರೈನಿಂಗ್ ಮಾಡಿದ್ಮೇಲೆ ಅದೊಂದು ಡಿಫ್ರೆಂಟ್ ಸ್ಪಿರಿಚುವಾಲಿಟಿ ಆ ಒಂದು ಪಾತ್ ಓಪನ್ ಆಯ್ತು. ನಾನು ಯೋಗನ ಇಷ್ಟೊಂದು ಡೆಪ್ತ್ ಇದೆ, ನಮ್ಮ ಯೋಗಕ್ಕೆ ಇಷ್ಟೊಂದು ಇತಿಹಾಸ ಇದೆ ಅನ್ನೋದು ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಸೊ ಆ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ಎಷ್ಟೇ ನಾನು ಆಕ್ಟಿಂಗ್ ಇಂದ ದೂರ ಹೋಗಿ ಟ್ರೈ ಮಾಡಿದ್ರು ಎಲ್ಲೋ ಒಂದ್ ಕಡೆಯಿಂದ ಆ ಸೆಳೆತ ಅನ್ನೋದು ಇದ್ದೇ ಇರುತ್ತೆ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಎವರ್ ಆಕ್ಟಿಂಗ್ ನ ಬಿಟ್ಟು ಬೇರೆ ಪ್ರೊಫೆಷನ್ ಅನ್ನ ತಗೊಳಕ್ ಆಗತ್ತೆ ಅಂತ ಅನ್ಸಲ್ಲ ನನಗೆ. ಮೇಡಮ್ ನೆಕ್ಸ್ಟ್ ಏನಾದ್ರು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀರಾ? ನೆಕ್ಸ್ಟ್ ಅದೇ ಪೇಕಮೇಡಲು ಅಂತ ಸಿನಿಮಾ ಮಾಡಿರೋದ್ರಿಂದ ಆ ಸಿನಿಮಾ ಮಾಡಿದ್ಮೇಲೆ ತೆಲುಗುಲ್ಲಿ ಒಂದು ಸ್ವಲ್ಪ ಆಪರ್ಚುನಿಟೀಸ್ ಬರಕ್ ಸ್ಟಾರ್ಟ್ ಆಗಿದೆ. ಸೊ ಅದು ಇವಾಗ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗ್ಬೇಕಾಗಿತ್ತು, ಒಂದು ಇದೇ ತರ ಫ್ಯಾಮಿಲಿ ಎಂಟರ್ಟೈನರ್. ಅದನ್ನ ನೆಕ್ಸ್ಟ್ ಅದು ಪೈಪ್ಲೈನ್ ಅಲ್ಲಿ ಇದೆ. ಅದು ಬಿಟ್ಟು ಈಗ ಭಾವತೀರ ಯಾನ ಆದ್ಮೇಲೆ ಸ್ವಲ್ಪ ಒಳ್ಳೆ ಕನ್ನಡದ ಮೂಲಕ ಕೂಡ ಒಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ, ಬಟ್ ಇನ್ನು ಫೈನಲೈಸ್ ಆಗ್ಬೇಕು. ಫಿಟ್ನೆಸ್ ಮತ್ತೆ ಫೇಸ್ ವ್ಯಾಲ್ಯೂ ತುಂಬಾ ಸಿನಿಮಾ ಇಂಡಸ್ಟ್ರಿಗೆ ತುಂಬಾ ಮುಖ್ಯ. ಈಗ ಟ್ರೆಂಡಿಂಗ್ ಇರುವಂತ ಕನ್ನಡ ಇಂಡಸ್ಟ್ರಿಯಲ್ಲಿರೋ ದೊಡ್ಡ ಐಟ್ ಇರೋ ಸ್ಟಾರ್ಗಳಿಗೆ ಜಾಸ್ತಿ ವ್ಯಾಲ್ಯೂ ಇದೆ. ಅದಕ್ಕೆ ತಕ್ಕನಾದಂತ ಹೀರೋಯಿನ್ಗಳು ಕಡಿಮೆ ಅಂತ ನಮ್ಮವರು ಆಗ್ಲೇ ಒಂದ್ಸಲ ಕೇಳಿದ್ರು. ಅದಕ್ಕೆ ಆದಂತ ವರ್ಕೌಟ್, ಅದಕ್ಕೆ ಆದಂತ ಪ್ಲಾನ್ ಏನಾದ್ರು ಮಾಡ್ತಾ ಇದ್ದೀರಾ? ಅಂದ್ರೆ ಸಿನಿಮಾ ಅಂದ್ರೆ ಇದೇ ತರ ಒಂದು ಲುಕ್ ಅಲ್ಲಿ ಇರ್ಬೇಕು ಅಂತಲ್ಲ, ನನಗೆ ಫಿಟ್ನೆಸ್ ಮೇನ್ ಆಗಿ ಇಂಪಾರ್ಟೆಂಟ್ ಏನಕ್ಕೆ ಅಂದ್ರೆ ತುಂಬಾ ನೀವು ಸ್ಟ್ರೆಸ್ ಇರೋದ್ರ ಯಾವುದೇ ಫೀಲ್ಡ್ ಅಲ್ಲಿ ಇರೋ ಸ್ಟ್ರೆಸ್ ಇರೋ ಫೀಲ್ಡ್ ಅಲ್ಲಿ ಇದ್ರೆ ವರ್ಕ್ಔಟ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಆ ರೂಟ್ ನಲ್ಲಿ ಅಂದ್ರೆ ನನ್ನ ಓವರ್ ಆಲ್ ವೆಲ್ ಬೀಯಿಂಗ್ ಗೆ ಈ ವರ್ಕ್ಔಟ್ ರೆಜಿಮ್ ಇಟ್ಕೊಂಡಿದ್ದೀನಿ ಬಿಟ್ರೆ ಪರ್ಟಿಕ್ಯುಲರ್ ಆಗಿ ಆಕ್ಟಿಂಗ್ ಗೋಸ್ಕರ ಅಂತಲ್ಲ, ನಾನು ಫಿಟ್ ಆಗಿರ್ಬೇಕು ಓವರ್ ಆಲ್ ಆಗಿ ಅನ್ನೋದು ನನ್ನ ಥಾಟ್ ಪ್ರಾಸೆಸ್. ಯುಎ ಸಿನಿಮಾದಲ್ಲಿ ಸುಮಾರು ಸಣ್ಣ ಪುಟ್ಟ ಪಾತ್ರ ಸಿಕ್ಕಿದವ್ರು ಎಲ್ರಿಗೂ ಲೈಫ್ ಆಗ್ತಾ ಇದೆ. ಆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದು ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಿದೆ ಕೆರಿಯರ್ಗೆ? ಡೆಫಿನೆಟ್ಲಿ ತುಂಬಾ ಹೆಲ್ಪ್ ಆಗ್ತದೆ ಸರ್. ಯಾಕಂದ್ರೆ ಈಗ ಜನ ತುಂಬಾ ನೋಟಿಸ್ ಮಾಡಿ ಯುಐ ಸಾಂಗ್ಗೆ ಕೂಡ ತುಂಬಾ ಯೂನಿಕ್ ಆಗಿತ್ತು. ಆ ಸಾಂಗ್ ಅಲ್ಲಿ ನಟನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಾಗಿರ್ಬೋದು, ಅಥವಾ ಉಪ್ಪಿ ಸರ್ ಡೈರೆಕ್ಷನ್ ಅಲ್ಲಿ ಮಾಡಿದ್ದಾಗಿರ್ಬೋದು, ಖಂಡಿತವಾಗ್ಲೂ ತುಂಬಾ ಜನ ಕೇಳಿದ್ದಾರೆ. ಬಟ್ ಅದೇ ಆಗ್ಲೇ ಹೇಳಿದಾಗೆ ಲುಕ್ ಒಂಚೂರು ಡಿಫ್ರೆಂಟ್ ಇದ್ದಿದ್ರಿಂದ ನನ್ನನ್ನ ಲೈಕ್ ರೆಕಗ್ನೈಸ್ ಮಾಡೋದಕ್ಕೆ ಓ ನೀವೇ ಅಲ್ವಾ ಮಾಡಿದ್ದು ಅಂತ ಅದೊಂಚೂರು ಟೈಮ್ ಆಗ್ತಾ ಇದೆ ಬಿಟ್ರೆ ಖಂಡಿತ ಎಸ್ ಇಟ್ ವಾಸ್ ಗೇಮ್ ಚೇಂಜರ್ ಫಾರ್ ಮಿ ನನ್ನ ಕರಿಯರ್ ಅಲ್ಲಿ ಅಂತಾನೆ ಹೇಳ್ಬೋದು. ಅನುಷಾ, ನಿಮ್ಮ ಅಂದ್ರೆ ಮನೇಲಿ ಯಾರಾದ್ರೂ ಇಂಡಸ್ಟ್ರಿ ಅವ್ರು ಇದ್ರಾ ಅಥವಾ ನೀವೇ ಫಸ್ಟ್ ಇಂಡಸ್ಟ್ರಿಗೆ? ಇಲ್ಲ, ಈ ಹುಚ್ಚತನ ಎಲ್ಲ ಮಾಡ್ತಿರೋ ನಾನೇ ಫಸ್ಟ್. ನಮ್ಮ ಮನೇಲೆಲ್ಲ ಫುಲ್ ಇದರ ಇಂಜಿನಿಯರ್ಸ್ ಇದಾರೆ ಜಾಸ್ತಿ, ಮೋಸ್ಟ್ಲಿ ಎಲ್ಲ ಆತರ ಫೀಲ್ಡ್ ಅಲ್ಲೇ ಜಾಸ್ತಿ ಇದಾರೆ, ಟೆಕ್ ಕೀಸ್ ಇದಾರೆ ಅಷ್ಟೇ. ಈ ಕಡೆ ಫುಲ್ ಫ್ಲೆಡ್ಜೆಡ್ ಆಗಿ ಸಿನಿಮಾ ರಂಗದಲ್ಲಿ ಯಾರು ಇಲ್ಲ. ಎಲ್ಲಿಯವರು ಮೂಲತಃ ನೀವು? ಶಿವಮೊಗ್ಗದವರು, ಮಲ್ನಾಡ್ನೋಡು. ಮೇಡಮ್, ಕೊನೆಯದಾಗಿ ಸಿನಿಮಾ ತಂಡದ ಬಗ್ಗೆ ಹೇಳೋದಾದ್ರೆ? ಈ ಸಿನಿಮಾ ತಂಡದ ಬಗ್ಗೆ ಹೇಳೋದಾದ್ರೆ ಎಲ್ಲ ಹೊಸೊಬ್ರಿದ್ರು ಕೂಡ ಭೀಮೇಶ್ ಸರ್ ಅಂತ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇಂಡಸ್ಟ್ರಿ ವೆಟರನ್ಸ್ ಇದ್ದಾರೆ. ತುಂಬಾ ಮುಖ್ಯ ಭೂಮಿಕೆಯಲ್ಲಿ ಚಂದನ್ ಅವರು ಡೆಬ್ಯೂ ಆಕ್ಟರ್ ಆಗಿದ್ರು ಕೂಡ ಸಪೋರ್ಟಿಂಗ್ ರೋಲ್ ಅಲ್ಲಿ ತುಂಬಾ ಹಳೆ ತುಂಬಾ ಫೇಮಸ್ ಆಕ್ಟರ್ಸ್ ಇದ್ದಾರೆ. ಮುಖ್ಯಮಂತ್ರಿ ಚಂದ್ರು ಸರ್ ಇದ್ದಾರೆ ಇದರಲ್ಲಿ, ಗಿರಿಜಾ ಲೋಕೇಶ್ ಮ್ಯಾಮ್ ಇದ್ದಾರೆ. ಹೀಗೆ ತುಂಬಾ ಒಳ್ಳೆ ಕಥೆಯನ್ನ ಹೆಣೆದಿರುವಂತಹ ಈ ಕದೀಮಾ ಸಿನಿಮಾ ಎಲ್ಲರಿಗೂ ರೀಚ್ ಆಗತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ಆಲ್ಸೋ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಮಾಡಿದೀವಿ ಈ ಸಿನಿಮಾನ. ರಿಲೇಟಬಲ್ ಕ್ಯಾರೆಕ್ಟರ್ಸ್ ಇರ್ತಾರೆ, ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ. ಎಲ್ಲರೂ ಖಂಡಿತ ಏಪ್ರಿಲ್ 18 ನಿಮ್ಮ ಹತ್ತಿರದ ಸಿನಿಮಾಗಳಲ್ಲಿ ನೋಡಿ. ಮೇಡಮ್, ಇದಾದ್ಮೇಲೆ ಕನ್ನಡ ಇಂಡಸ್ಟ್ರಿ ಯಾವ ದೊಡ್ಡ ಸ್ಟಾರ್ ಜೊತೆ ಆಕ್ಟ್ ಮಾಡ್ಬೇಕಂತ ನಿಮ್ಗೆ ಆಸೆ ಇದೆ? ಒಂದು ದೊಡ್ಡ ಲಿಸ್ಟ್ ಇದೆ ಸರ್, ಯಾರ್ಯಾರು ಇದಾರೋ ಟಾಪ್ ಸ್ಟಾರ್ಸ್ ಎಲ್ಲಾರ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋ ಒಂದು ಬಿಟ್ಟಿದೆ. ಒಂದು ಫೇವರೇಟ್ ಅಂತ ಹೇಳೋದಾದ್ರೆ? ಸುದೀಪ್ ಸರ್. ಅವ್ರನ್ನ ಭೇಟಿ ಮಾಡಿದ್ರೆ ಇಲ್ಲಿವರೆಗೂ? ಇಲ್ಲ, ಐ ಹೋಪ್ ಟು ಮೀಟ್ ಹಿಮ್ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಕಲಾಸಿ ಪಾಳ್ಯ ಬಿಟ್ರೆ ಮಾರ್ಕೆಟ್ ಅಲ್ಲಿ ಚಿತ್ರೀಕರಣ ಆಗಿರೋದು ಬಹುಪಾಲು ನಿಮ್ದೇ ಚಿತ್ರ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಆ ಚಿತ್ರಕ್ಕೂ ಯಾವ್ದಾದ್ರು ಸಾಮ್ಯತೆ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಅಂದ್ರೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನ್ರದಲ್ಲಿ ಹೋಗುತ್ತೆ. ಆ ರೀತಿ ಒಂದು ಕ್ರೈಮ್ ಜಾನ್ರದಲ್ಲಿ ಹೋಗಲ್ಲ. ಬಟ್ ಅಂದ್ರೆ ಅಲ್ಲಿ ಇರುವಂತ ಪಾತ್ರಗಳು ಈ ಕಥೆಯಲ್ಲಿ ಬರುತ್ತೆ ಅನ್ನೋದು ಬಿಟ್ರೆ ಮತ್ತೆ ಇದೊಂಥರ ಡಿಫ್ರೆಂಟ್ ಆರ್ಕ್ ಅಲ್ಲೇ ಹೋಗುತ್ತೆ ಸರ್. ಸೊ ಕಲಾಸಿ ಪಾಳ್ಯಕ್ಕೆ ರಿಲೇಟೆಡ್ ಆಗಿರುವಂತಹ ಕಥೆ. ಅನುಷಾ, ಸಿನಿಮಾ ಯಾವ್ದಾದ್ರು ಸಿನಿಮಾಗೆ ಸೆಲೆಕ್ಟ್ ಆಗಿ ಫೈನಲಿ ನಿಮ್ಮನ್ನ ರಿಜೆಕ್ಟ್ ಮಾಡಿದಂತ ತಂಡ ಯಾವ್ದಾದ್ರು ಇದೆಯಾ? ಅಥವಾ ಅವಕಾಶಗಳನ್ನ ಹರಿಸ್ಕೊಂಡು ಹೋದಂತ ಸಮಯದಲ್ಲಿ ತುಂಬಾ ವೆಯ್ಟ್ ಮಾಡಿಸಿ ನಿಮ್ಮನ್ನ ಕ್ಯಾನ್ಸಲ್ ಮಾಡಿದ ಆ ಥರದ್ದು ಏನಾದ್ರು ಬ್ಯಾಡ್ ಇನ್ಸಿಡೆಂಟ್ ಆಗಿದೆಯಾ? ಅಂದ್ರೆ ಇಂಡಸ್ಟ್ರಿಲ್ ಆ ರೀತಿಯ ಸುಮಾರು ನಡೀತಾ ಇರುತ್ತೆ. ಬಟ್ ಐ ಡೋಂಟ್ ಬ್ಲೇಮ್ ದೆಮ್ ಆ ರೀತಿ, ಬಿಕಾಸ್ ಅವರು ಕೂಡ ಸಿನಿಮಾ ಅಂದ್ರೆ ಒಂದು ಬಿಸ್ನೆಸ್ ಎಂಡ್ ಆಫ್ ದಿ ಡೇ. ಸೊ ಅವ್ರಿಗೆ ಮಾರ್ಕೆಟಿಗೆ ಯಾವ್ದು ಹೆಚ್ಚಾಗುತ್ತೆ ಆ ರೀತಿ ಕೂಡ ಡಿಸಿಷನ್ಸ್ ತಗೊಳ್ಬೇಕಾಗತ್ತೆ. ಬಟ್ ಸಿನಿಮಾ ರಂಗನೇ ಅನ್ಸರ್ಟನ್ ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಒಂದ್ಸಲ ನಾವು ಅನ್ಕೊಂಡಿರ್ತೀವಿ ಇಲ್ಲ ಆಗತ್ತೆ ಅಂತ, ಕೊನೆಗೆ ಅವ್ರು ಹೇಳ್ತಾರೆ ಇಲ್ಲ ನಾವು ಬೇರೆ ಕಾರಣಗಳಿಂದಾಗಿ ಬೇರೆ ಆಕ್ಟರ್ಸ್ ತಗೊಂಡಿದೀವಿ ಅಂತ. ಖಂಡಿತವಾಗ್ಲೂ ಆ ರೀತಿ ಇನ್ಸಿಡೆಂಟ್ಸ್ ಆಗಿರೋದಿದೆ. ಬಟ್ ಇಟ್ಸ್ ಪಾರ್ಟ್ ಆಫ್ ದ ಇಂಡಸ್ಟ್ರಿ ಆಗಿರೋದು. ಥಿಯೇಟರ್ ಏನಾದ್ರು ವಿಸಿಟ್ ಮಾಡ್ತಿದ್ರ ಮ್ಯಾಮ್?
ಆ ಪ್ಲಾನ್ ಅಂತೂ ಖಂಡಿತ ಇದೆ ಸಿನಿಮಾ ರಿಲೀಸ್ ಆದ್ಮೇಲೆ, ಬಟ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಡೆಫಿನೆಟ್ಲಿ ಫಸ್ಟ್ ಡೇ ಫಸ್ಟ್ ಶೋ ಎಂಟೈರ್ ಟೀಮ್ ಹೋಗೇ ಹೋಗ್ತೀವಿ. ಅದು ಬಿಟ್ಟು ಇನ್ನೂ ಪ್ಲಾನ್ಸ್ ಇದೆ, ಬಟ್ ಇನ್ನೂ ಸದ್ಯದಲ್ಲೇ ಗೊತ್ತಾಗುತ್ತೆ ಎಕ್ಸಾಕ್ಟ್ ಡೀಟೇಲ್ಸ್ ಏನು. ಒಂದು ಶೂಟಿಂಗ್ ಟೈಮಲ್ಲಿ ಯಾವ್ದಾದ್ರು ಒಂದು ಸೀನ್ ಕಷ್ಟ ಅನ್ಸಿರೋದಿದೆಯಾ? ಅದೇ ಆಗ್ಲೇ ಹೇಳಿದಾಗಲೇ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿರೋದು. ಆಡಿಯನ್ಸಿಗೆ ಅದೇ ಸಿನಿಮಾಗಳು ಬರ್ತಾ ಇರೋದ್ರಿಂದ ಅಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ ಆಡಿಯನ್ಸ್ ಕಡೆಯಿಂದ. ನೀವು ಅವ್ರಿಗೆ ಹೇಳೋದಾದ್ರೆ ಕದಿಮಾ ತಂಡದಿಂದ ಕದಿಮಾ ತಂಡದಿಂದ ನಾನು ಹೇಳೋದಿಷ್ಟೇ, ಹೌದು ಇತ್ತೀಚೆಗೆ ಕನ್ನಡ ಸಿನಿಮಾಗಳಲ್ಲಿ ಅಷ್ಟಾಗಿ ಥಿಯೇಟರ್ ಓಡೋದು ಸ್ವಲ್ಪ ಕಷ್ಟ ಆಗಿದೆ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ನೀವು ಒಂದು ಚಾನ್ಸ್ ಕೊಟ್ಟು ನಮ್ಮ ಈ ಕನ್ನಡ ಸಿನಿಮಾನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ. ಫಾರ್ ಶ್ಯೂರ್ ನಿಮಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ನಿಮಗೆ ಖುಷಿ ಆಗತ್ತೆ ಅಂತ ಅನ್ಕೊಂಡಿದೀನಿ. ಬಿಕಾಸ್ ಈ ರೀತಿ ನಿಮ್ಮ ಸಪೋರ್ಟ್ ಹೊಸ ತಂಡಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲೋ ಒಂದು ನೆಕ್ಸ್ಟ್ ಇನ್ನೊಬ್ರು ಯಾರೋ ಹೊಸ ಟೀಮ್ ಸಿನಿಮಾ ಮಾಡೋದು ಕೂಡ ಧೈರ್ಯ ಮಾಡಿದವಾಗತ್ತೆ. ಸೊ ಐ ರಿಕ್ವೆಸ್ಟ್ ಯು, ಇದೇ ಏಪ್ರಿಲ್ 18 ಕದಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಥಿಯೇಟರ್ಸ್ ಹೋಗಿ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಏನಾದ್ರು ಹೇಳೋದಿದ್ಯಾ? ಹೇಳಿದ್ಯಾ? ನಾನು ಕೊಡ್ತಾ ಹೋಗ್ತೀನಿ.